ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾವ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಮಾಜಿ ಮುಖ್ಯಮಂತ್ರಿಗಳು, ಐ ಡೋಂಟ್ ನೋ, ಗೊತ್ತಿಲ್ಲ, ಇರ್ಲಿ. ಬಟ್ ಇದೆಲ್ಲ ಡ್ರಾಮಾ ನಡೀತಾನೆ ಇರುತ್ತೆ. ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಹೈಕಮಾಂಡ್ DK ಅವರ ಹೆಸರನ್ನ ಘೋಷಣೆ ಮಾಡಿ ಅಂತ ಹೇಳ್ತಂತೆ. ಹೀಗಾಗಿ DK ಶಿವಕುಮಾರ್ ಅವರ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಹೈಕಮಾಂಡ್ ಸೂಚನೆಯಂತೆ DK ಶಿವಕುಮಾರ್ ಹೆಸರು ಘೋಷಣೆ ಆಗಿದೆ. ಆಲ್ರೆಡಿ ಎಲ್ಲರಿಗೂ ಗೊತ್ತಿತ್ತಪ್ಪ, ಮಧ್ಯದಲ್ಲಿ ಇದೇನು ಹೈಡ್ರಾಮಾ ಅಂತ ಗೊತ್ತಾಗಿಲ್ಲ. ಎಲ್ಲ ಶಾಸಕರನ್ನ ಕೂರಿಸ್ಕೊಂಡು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಮಾಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಅವರು ನಾನು ಶಾಸಕಾಂಗ ನಾಯಕನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ, ಮುಂದಿನ ನಾಯಕನ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಸುಮ್ಮನಾದ್ರು. ಆ ಸಂದರ್ಭದಲ್ಲಿ ವೇಣುಗೋಪಾಲು ಮತ್ತೆ ಸುರ್ಜೇವಾಲಾ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡು ಅವ್ರ ಕೊಠಡಿಗೆ ಹೋದ್ರು. ಅಲ್ಲಿ ಹೈಕಮಾಂಡ್ ಇಲ್ಲ, ನೀವು DK ಶಿವಕುಮಾರ್ ಹೆಸರು ಪ್ರಸ್ತಾಪಿಸಿ ಅಂತ ಅಂದ್ರಂತೆ. ಮತ್ತು ವಾಪಸ್ ಹೋಗಿ DK ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ. ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಮತ್ತದರಲ್ಲಿ ಯಾಕೆ ಡ್ರಾಮಾ ಮಾಡಬೇಕು? ಇಟ್ಸ್ ಓಕೆ, ಅವ್ರದ್ದೇನೋ ಒಂದು ಪರಿಪಾಟಲು ಅಥವಾ ಸಂಪ್ರದಾಯ ಅಥವಾ ಅವ್ರದ್ದೇನೋ ಒಂದು ಇರುತ್ತೆ. ಹಾಗಾಗಿ ಅದನ್ನ ಮಾಡಿದ್ದಾರೆ. ನಮಗೆ ಬೇಕಾಗಿರೋದು ಈ ರಾಜ್ಯಕ್ಕೆ ನೂತನ ಮುಖ್ಯಮಂತ್ರಿ ಯಾರು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಬೇರೆ ಯಾರು ಬರ್ತಾರೆ ಮುಖ್ಯಮಂತ್ರಿ? ಈಗ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅದು ತೀರ್ಮಾನ ಆಗಬೇಕು. ಮೋಸ್ಟ್ಲಿ ತೀರ್ಮಾನ ಆದಂತಿದೆ. ಎಲ್ಲರೂ ಹೊರಗಡೆ ಬರ್ತಾ ಇದ್ದಾರೆ. ಆ ದೃಶ್ಯಗಳನ್ನ ತಾವು ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಿ ವೀಕ್ಷಕರೇ. DK ಶಿವಕುಮಾರ್, ಸಿದ್ದರಾಮಯ್ಯ ಸೇರಿದಂತೆ ಹಿರಿಯ ನಾಯಕರುಗಳು CLP ಮೀಟಿಂಗ್ ಗಳನ್ನ ಮುಗಿಸಿಕೊಂಡು ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾರೆ ಅಥವಾ ಮಾತಾಡ್ದೇನೆ ರಾಜಭವನಕ್ಕೆ ತೆರಳಿ ಅಲ್ಲಿ ರಾಜಭವನದಲ್ಲಿ ರಾಜ್ಯಪಾಲರೊಂದಿಗೆ ಮಾತಾಡಿದ ಮೇಲೆ ಮಾತಾಡ್ತಾರೋ ಗೊತ್ತಿಲ್ಲ. ನೀವು ನೋಡ್ತಾ ಇರುವಂತಹ ದೃಶ್ಯಗಳು ಗ್ಯಾರಂಟಿ ನ್ಯೂಸ್ ನಲ್ಲಿ ನೇರ ಪ್ರಸಾರದ ದೃಶ್ಯಗಳು ವೀಕ್ಷಕರೇ. ವಿಧಾನಸೌಧದಿಂದ ಬರ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳು. CLP ಮೀಟಿಂಗ್ ಮುಗಿಸಿ ಹೊರಗಡೆ ಬರ್ತಾ ಇದ್ದಾರೆ DK ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಸುರ್ಜೇವಾಲಾ, ವೇಣುಗೋಪಾಲ್. CLP ಮೀಟಿಂಗ್ ಮುಗಿಸಿ ಹೊರಗಡೆ ಬರ್ತಾ ಇರುವಂತಹ ಎಲ್ಲ ನಾಯಕರುಗಳು. MB ಪಾಟೀಲ್ ಕೂಡ ಕಂಡಂಗಾಯ್ತು. ಇವು ಗ್ಯಾರಂಟಿ ನ್ಯೂಸ್ ನಲ್ಲಿ ವಿಧಾನಸೌಧದಿಂದ ಬರ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳು. KJ ಜಾರ್ಜ್ ಕೂಡ ಇದ್ದಾರೆ. ಎಸ್, MB ಪಾಟೀಲ್, DK ಶಿವಕುಮಾರ್, ಸಿದ್ದರಾಮಯ್ಯ, KJ ಜಾರ್ಜ್ ಮತ್ತು ಅಲಂ ಪ್ರಭು ಪಾಟೀಲ್. ಅದು ಓಕೆ, ಎಲ್ಲರೂ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳು ವೀಕ್ಷಕರೇ. ಎಸ್, DK ಶಿವಕುಮಾರ್ ಅವರು ಹೊರಗಡೆ ಬರ್ತಾ ಇದ್ದಾರೆ. CLP ನಾಯಕನಾಗಿ ಆಯ್ಕೆ ಆಗಿರುವಂತಹ DK ಶಿವಕುಮಾರ್ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳು ಇವು. DK ಶಿವಕುಮಾರ್ ಅವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಆಗಿದ್ದಾರೆ. ಶಾಸಕರು ಅವರನ್ನ ಆಯ್ಕೆ ಮಾಡಿದ್ದಾರೆ ಮತ್ತು CLP ನಾಯಕನಾಗಿ ಆಯ್ಕೆ ಆದಂತಹ DK ಶಿವಕುಮಾರ್ ಅವರು ಬರ್ತಾ ಇರುವಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ. ಸೊ ಈಗ ಸೀದಾ ಅವರೇನು ಲೋಕನ್ ಭವನಕ್ಕೆ ಹೋಗ್ತಾರಾ ಅಥವಾ ಮಾಧ್ಯಮಗಳೊಂದಿಗೆ ಮಾತಾಡ್ತಾರಾ ಅನ್ನುವಂತಹ ಕುತೂಹಲ ಇದೆ. ತಾವು ನೋಡ್ತಾ ಇರುವಂತಹ ದೃಶ್ಯಗಳು ಗ್ಯಾರಂಟಿ ನ್ಯೂಸ್ ನಲ್ಲಿ ನೇರ ಪ್ರಸಾರದ ದೃಶ್ಯಗಳು. ವಿಧಾನಸೌಧದಿಂದ ಬರ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳು ವೀಕ್ಷಕರೇ. ಸರ್